ಈ ದೇಶದಲ್ಲಿ 3000 ವರ್ಷಗಳಿಂದ ಅರಮನೆಗೆ ಸೇವೆ ಮಾಡಿಕೊಂಡು ಗುಡಿಸಲುಗಳು ಇಲ್ದಿರ ಭಿಕಾರಿಗಳಾಗಿ ಬದುಕಿರೋರಿದ್ದೀವಿ. ಸಂವಿಧಾನ ಬಂದ ಮೇಲೆ ಭಿಕಾರಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಇಬ್ಬರೂ ಒಂದೇ ಅಂತ ಸಂವಿಧಾನ ಹೇಳುತ್ತೆ. ಜಾತಿಯ ಕಾರಣಕ್ಕೆ ಈ ದೇಶ ಕೆಲವರಿಗೆ ಎಲ್ಲವನ್ನು ಕೊಡುತ್ತೆ, ಜಾತಿಯ ಕಾರಣಕ್ಕೆ ಈ ದೇಶ ಎಲ್ಲರಿಗೆ ಎಲ್ಲವನ್ನು ನಿರಾಕರಿಸುತ್ತೆ. ಆದ್ದರಿಂದ ಯಾರಿಗೆ ಏನು ಇಲ್ವೋ ಅವ್ರಿಗೆ ಮೊದಲು ಕೊಡಿ ಅನ್ನೋದು ಮೀಸಲಾತಿ. ಅಲೆಮಾರಿ ಅಂತ ಕರೆಸ್ಕೊಳ್ಳೋದೆ 79 ವರ್ಷ ಆದ್ಮೇಲೆ ನೆಲೆ ಇಲ್ಲದೆ ಅಲೆಮಾರಿಗಳಿಗಾಗಿ ಬೀದಿನಲ್ಲಿ ಭಿಕ್ಷೆ ಎತ್ಕೊಂಡು ಬಣ್ಣದ ವೇಷ ಕಟ್ತೀನಿ ಅಂತಂದ್ರೆ ಸರ್ಕಾರ ಸಂವಿಧಾನ ವಿರೋಧಿಯಾಗಿದೆ ಅಂತ ಅರ್ಥ. ಸಿದ್ದರಾಮಯ್ಯನವರೇ, ಕಡ್ಡಾಯವಾಗಿ ನೀವು 1% ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಕ್ಕೆ ಒದಗಿಸಲೇಬೇಕು ಅಂತ ಹೇಳಿ ಈ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿ ನಾನು ಒಬ್ಬ ಮನುಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಈ ಮೇಲು ಕೀಳು ಅನ್ನುವಂಥ ವರ್ಗ ವ್ಯವಸ್ಥೆ ಇರುವ ಈ ಸಮಾಜದಲ್ಲಿ ಯಾರು ಮೀಸಲಾತಿಯನ್ನ, ಯಾರು ಕಟ್ಟಕಡೆಯಲ್ಲಿದ್ದಾರೆ ಅವರಿಗೆ ಮೊದಲೇ ಆದ್ಯತೆ ಕೊಡಬೇಕು ಅನ್ನೋ ಮೀಸಲಾತಿಯನ್ನು ಒಪ್ಕೊಳ್ತಾರೋ ಅವರು ಮಾತ್ರ ಮನುಷ್ಯರು, ಅವರು ಮಾತ್ರ ನಾಗರಿಕರು. ಇನ್ಯಾರೂ ಕೂಡ ಈ ವರ್ಣ ಸಮಾಜದಲ್ಲಿ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ. ಆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ಎರಡನೇದಾಗಿ ಆದ ಅನ್ಯಾಯವನ್ನ ಹಲ್ಕಚ್ಚಿ ಸಹಿಸಿಕೊಳ್ಳೋದಿರ ಅದರ ವಿರುದ್ಧ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಈ ಸಂವಿಧಾನಕ್ಕೆ ಜೀವ ತುಂಬಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಅಭಿನಂದನೆಗಳು. ಇದು ಇನ್ನೊಂದು ಸ್ವಾತಂತ್ರ್ಯ ಹೋರಾಟದ ಮುಂದುವರಿಕೆ. ಅಂಬೇಡ್ಕರ್ ಹೇಳ್ದಂಗೆ ಸ್ವಾತಂತ್ರ್ಯ ಅಂತಂದ್ರೆ ಬರೀ ಬ್ರಿಟಿಷರನ್ನ ಓಡಿಸಿದ್ದಲ್ಲ, ಇದು ನಿಜವಾದ ಸ್ವಾತಂತ್ರ್ಯಕ್ಕೆ, ಜಾತಿಯಿಂದ ಸ್ವಾತಂತ್ರ್ಯಕ್ಕೆ, ಬಡತನದಿಂದ ಸ್ವಾತಂತ್ರ್ಯಕ್ಕೆ, ಆ ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ನಡೀತಿರುವಂತಹ ಹೋರಾಟ. ಅಂತ ಸ್ವಾತಂತ್ರ್ಯ ಹೋರಾಟದ ಯೋಧರಾಗಿರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮೂರನೇದಾಗಿ ಕಳೆದ 35 ವರ್ಷದಿಂದ ಈ ಹೋರಾಟ ಮಾಡ್ತಾ ಈ ಹೋರಾಟ ಒಂದು ಹಂತ ತಲುಪಿದ್ರು ಕೂಡ ಆ ಸಂಭ್ರಮವನ್ನ ಆಚರಿಸ್ತೀರ, ಎಲ್ಲಿಯ ತನಕ ಈ ಅನ್ಯಾಯ ಬೇರೆ ಯಾವ ರೀತಿಯಲ್ಲಿ ಮುಂದುವರೆದ್ರು ಕೂಡ ಸಂಭ್ರಮಕ್ಕೆ ಅದು ಕಾರಣ ಅಲ್ಲ ಅಂತೇಳಿ ಏನು ವಿಶೇಷವಾಗಿ ಮಾದಿಗ ಸಂಘಟನೆಗಳ ಅಣ್ಣಂದ್ರು ಈ ಹೋರಾಟದ ಜೊತೆ ಸಂಭ್ರಮವನ್ನ ತೋದು ಕೈಗೂಡಿಸಿದ್ದಾರೆ. ಅವರು ಈ ದೇಶದ ಆತ್ಮಸಾಕ್ಷಿಯ ಸಂಕೇತ. ಅವರೆಲ್ಲರಿಗೂ ಇನ್ನೊಂದು ಅಭಿನಂದನೆಗಳು. ನಾಲ್ಕನೇದಾಗಿ ಮಾದಿಗೇತರ ಸಂಘಟನೆಗಳು ಹಾಗೂ ಈ ನಾಡಿನಲ್ಲಿ ನಿಜಕ್ಕೂ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಪರಿತಪಿಸ್ತಾ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದ್ದರೂ ಕೂಡ ಹೊಲೆಯರಾಗಿರ್ಬೋದು, ಲಂಬಾಣಿ, ಬೋವಿ, ಕೊರಮ, ಕೊರಚ ಆಗಿರ್ಬೋದು, ಅಥವಾ ಪರಿಶಿಷ್ಟೇತರ ಸಮುದಾಯಗಳಲ್ಲಿ ಮನುಷ್ಯತ್ವದಿಂದ ಯಾರು ಉಳ್ಕೊಂಡಿದ್ದಾರೆ ಅವರು ಕೆಲವರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರು ಭಾಗವಹಿಸಿಲ್ಲ ದಯವಿಟ್ಟು ಬನ್ನಿ, ಮನುಷ್ಯರಾಗಿ ಅಂತ ಆಹ್ವಾನಿಸ್ತಿದೆ. ಸ್ನೇಹಿತರೆ, ನಾನಿಲ್ಲಿ ವಿಶೇಷವಾಗಿ ನಿಮಗೆ ತಿಳಿದೇ ಇರುವಂತಹ ಯಾವುದೇ ಸಂಗತಿಗಳನ್ನ ಹೇಳಕ್ ಬಂದಿಲ್ಲ. ವಿಶೇಷವಾಗಿ ವೇದಿಕೆ ಮೇಲಿರುವಂತಹ ಹಲವಾರು ಹೋರಾಟಗಾರರಿಂದ, ಬುದ್ಧಿಜೀವಿಗಳಿಂದ ಅವರೆಲ್ಲರೂ ನಿಮ್ಮ ವೇದಿಕೆ ಮೇಲೆ ನಿಂತು ಕೂತಿದ್ದಾರೆ. ಅವರಿಂದ ಕಲ್ತಿದ್ದೀನಿ. ಈ ವೇದಿಕೆಗಾಗ್ಲಿ ನಿಮ್ಮದೇ ಸಂಕಷ್ಟಗಳಿಂದ ನೀವೇನು ಅನುಭವಿಸ್ತಿದ್ದೀರಿ, ನಿಮಗಾಗ್ಲಿ ನಾನು ಹೇಳಕ್ ಬಂದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ಕೆಲವು ವಿಷಯಗಳು ಹೇಳಕ್ ಬಂದಿದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳಕ್ ಬಂದಿದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಜನಜನಿತವಾದ ಕಥನ ಇದೆ. ಅವರೆಲ್ಲವನ್ನು ಬಲ್ಲವರು, ಸಮಾಜವಾದಿ ಹಿನ್ನೆಲೆಯವರು. ಆದರೆ ಒಂದು ದೊಡ್ಡ ಜಾಣ ಮರವು ಆವರಿಸಿದೆ. ಜಾಣ ಮರವು, ಜಾಣ ಕಿವಿಡು ಅಂತ ಕೇಳ್ತಿರಲ್ಲ, ಆ ತರ ಜಾಣ ಮರವಿದೆ. ಈ ವಿಷಯ ಕೇಳಿದ್ರೆ ಕಿರಿಕಿರಿ ಆಗ್ತಿದೆ ಅವ್ರಿಗೆ. ಸಿದ್ದರಾಮಯ್ಯನವರೇ, ನಿಮಗೆ ಈ ಅಲೆಮಾರಿಗಳ ಸಂಕಟ ತಿಳಿದಿಲ್ಲ ಅಂತಲ್ಲ, ಸುಪ್ರೀಂ ಕೋರ್ಟ್ ತೀರ್ಮಾನ ತಿಳಿದಿಲ್ಲ ಅಂತ ಅಲ್ಲ, ಆದ್ರೂ ಕೆಲವು ವಿಷಯಗಳು ನೀವು ಕೇಳಿಸ್ಕೋಬೇಕು. ಈ ದೇಶದ ಸಂವಿಧಾನ ಯಾಕೆ ಮಾಡಿದ್ರು? ಮನುಸ್ಮೃತಿ ಅಂತ ಇತ್ತು ಈ ದೇಶದಲ್ಲಿ. ಮೇಲು ಕೀಳು, ಬ್ರಾಹ್ಮಣ ಶ್ರೇಷ್ಠ, ಶೂದ್ರ ಕನಿಷ್ಠ, ದಲಿತ ಈ ಮನುಷ್ಯನೇ ಅಲ್ಲ, ಹೆಣ್ಣು ಗಂಡು ಗುಲಾಮರಾಗಿರ್ಬೇಕು, ಇಡೀ ಹಳ್ಳಿನಲ್ಲಿರುವ ಎಲ್ಲ ಜನರು ಕೂಡ ಬ್ರಾಹ್ಮಣರಿಗೆ, ಮೇಲ್ಜಾತಿಗೆ ಗುಲಾಮರಾಗಿರ್ಬೇಕು ಅಂತ ಒಂದು ವ್ಯವಸ್ಥೆ ಇತ್ತು ಬ್ರಿಟಿಷರ ಕಾಲದಲ್ಲೂ ಕೂಡ. ಅಂಬೇಡ್ಕರ್ ಯಾಕೆ ಹೋರಾಟ ಮಾಡಿದ್ರು? ಯಾತಕ್ಕಾಗಿ ಸಂವಿಧಾನ ಬಂತು? ಸಂವಿಧಾನ ಬಂದಿದ್ದು ನಾವೆಲ್ಲರೂ ಒಟ್ಟುಗೂಡಿ ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ. ಆ ಪೀಠಿಕೆನಲ್ಲಿ ನಾವೆಲ್ಲರೂ, ನಮ್ಮೆಲ್ಲರ ಹಿರಿಯರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ
ಭಾಗವಹಿಸಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ಕಾರಣ 79 ವರ್ಷ ಆದರೂ ಕೂಡ ಮತ್ತೆ ಬಂದು ಗುಡಿಸಲುಗಳ ಉದ್ಘಾಟನೆ ಮಾಡಕ್ಕಲ್ಲ. ಇದು ನನಗೆ 79 ವರ್ಷ ಆದರೂ ಕೂಡ ಮತ್ತೆ ಗುಡಿಸಲನ್ನ ಸಾಂಕೇತಿಕವಾಗಿ ನಾವು ಉದ್ಘಾಟನೆ ಮಾಡ್ತೀವಿ. ಗುಡಿಸಲಲ್ಲಾದರೂ ಇರಕ್ ಬಿಡಿ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ಇದಕ್ಕಿಂತ ಮನುಷ್ಯತ್ವ ಇರುವಂತವ್ರು, ನಾಗರಿಕರಾದವರು, ಅವ್ರಿಗೆ ಇದಕ್ಕೆ ಅವಮಾನ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಮನುಷ್ಯರೇ ಅಲ್ಲ. ಅದರಲ್ಲೂ ಕೂಡ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮಂತ್ರಿ ಮಂಡಲದಲ್ಲಿರಕ್ಕೆ ಎಲ್ಲರೂ ಅಯೋಗ್ಯರಾಗ್ತಾರೆ. ಈ ಉದ್ಘಾಟನೆಯಿಂದ ಗುಡಿಸಲುಗಳನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ನೀವು ಈ ಸರ್ಕಾರಕ್ಕೆ ಕೆನ್ನೆ ಮೇಲೆ ಬಾರಿಸ್ತಿದ್ದೀರಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅವರು ನಿಜಕ್ಕೂ ಸರ್ಕಾರ ಆಗ್ತಾರೆ. ಅಂಬೇಡ್ಕರ್ ಸಂವಿಧಾನ ಕೊಟ್ಟರು. ಅಂಬೇಡ್ಕರ್ ಸಂವಿಧಾನ ಕೊಡಬೇಕಾದ್ರೆ ಈ ಸಮಾಜದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಇಲ್ಲಿ ಮೇಲ್ಜಾತಿನವರಿದ್ದಾರೆ, 3000 ವರ್ಷದಿಂದ ಅವರೇ ಜ್ಞಾನ ಇಟ್ಕೊಂಡಿದ್ದಾರೆ, ಅವರೇ ಸಂಪತ್ತು ಇಟ್ಕೊಂಡಿದ್ದಾರೆ, ಅವರೇ ಅಧಿಕಾರ ಇಟ್ಕೊಂಡಿದ್ದಾರೆ. ನಮ್ಮಗಳನ್ನ ಈ ರೀತಿ ಅವರು ನಿಜವಾದ ಮಹಾರಾಜರು ನಮಗ್ ಬರೀ ಮಹಾರಾಜರು ವೇಷ ಧರಿಸ್ತಾರೆ. ಅವರು ನಿಜವಾದ ದೇವರುಗಳು ನಮಗ್ ಬರೀ ಆ ದೇವರುಗಳನ್ನ ಹಾಕೊಂಡು ನೋಡಿಸ್ತಾರೆ. ನಮಗ್ ಅವಾಗ್ಲಿಂದ ಚಾವಟಿನಲ್ಲಿ ಹೊಡಿತಾ ಇದ್ದಾರೆ, ನಮಗ್ ಚಾವಟಿ ಕೊಟ್ಟು ನಮಗೆ ಹೊಡ್ಕೊಳಕ್ ಹೇಳ್ತಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು 79 ವರ್ಷ ಆದ್ರೂ ಕೂಡ ನಮ್ಮ ಚಾವಟಿಲಿ ನಾವೇ ಹೊಡ್ಕೊಳಕ್ಕಲ್ಲ. ನಾವೇ ದೇವರುಗಳು, ಅವರಲ್ಲ ದೇವರುಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ಪ್ರಭು. ಇದಾಗಬೇಕು ಅಂತಂದ್ರೆ ಈ ಸಮಾಜ ಜಾತಿಯಾಗಿ ವರ್ಗವಾಗಿ ಒಡೆದೋಗಿದೆ. ಆದ್ದರಿಂದ ಯಾರಿಗೆ ಏನೂ ಇಲ್ವೋ ಅವ್ರಿಗೆ ಮೊದಲ ಆದ್ಯತೆ ಕೊಡಬೇಕು. ಬಂಗ್ಲೆಗಳಿದಾವೆ, ಗುಡಿಸಲುಗಳಿದಾವೆ. ಹಳ್ಳಿ ಇದೆ ಅಂತಂದ್ರೆ ಒಂದು ಹಳ್ಳಿನಲ್ಲಿ ಪ್ರವಾಹ ಬಂತು, ಬಂಗ್ಲೆನಲ್ಲಿರೋನ್ಗೆ ಕಾರ್ ಇತ್ತು, ಕಾರ್ನ ಕಾರ್ಬೊರೇಟರ್ ಅಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಹಳ್ಳಿನಲ್ಲಿ ಗುಡಿಸ್ಲ ಕಿತ್ಕೊಂಡೋಯ್ತು. ಹಳ್ಳಿಗೆ ಪರಿಹಾರ ಅಂತಂದ್ರೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ರಿ. ಆ 1 ಲಕ್ಷ ರೂಪಾಯಿ, ಆ ಇಡೀ 1 ಲಕ್ಷ ರೂಪಾಯಿ ಬಂಗ್ಲೆಯ ಮಾಲೀಕನ ಕಾರ್ಗೆ ಖರ್ಚಾಗಬಾರ್ದು, ಅದು ಪ್ರಧಾನವಾಗಿ ಖರ್ಚಾಗಬೇಕಾಗಿರೋದು ಗುಡಿಸಲಿಗೆ. ಇದು ಮೀಸಲಾತಿ. ಎಲ್ಲರೂ ಗ್ರಾಮಸ್ಥರೇ, ಎಲ್ಲರೂ ಭಾರತೀಯರೇ. ಆದ್ರೆ ನಾವು ಗುಡಿಸಲಲ್ಲಿದ್ದೀವಿ, ನೀವು ಬಂಗ್ಲೆಗಳಲ್ಲಿದ್ದೀರಿ. ಎಲ್ಲಿಯ ತನಕ ಸಮಾನತೆ ಬರೋದಿಲ್ವೋ ಈ ದೇಶದ ಸಂಪತ್ತು ಆದ್ಯತೆ ಮೇರೆಗೆ ಫಸ್ಟ್ ಯಾರು ಕೊಡಬೇಕು ಅಂತಂದ್ರೆ ಫಸ್ಟ್ ಕೊಡಬೇಕಾಗಿರೋದು ಗುಡಿಸಲೋರ್ಗೆ. ಆದ್ರಿಂದ ಬಂಗ್ಲೆಗಳದೇ ಒಂದು ಗುಂಪು, ಗುಡಿಸಲುಗಳದೇ ಒಂದು ಗುಂಪು ಮಾಡಬೇಕು ಅಂತಂದ್ರೆ ಮೀಸಲಾತಿ ಇಷ್ಟೇ. ಈ ದೇಶದಲ್ಲಿ ಅರಮನೆಗಳಲ್ಲೇ ಬದುಕೊಂಡು ಬಂದಿರೋರಿದ್ದಾರೆ. ಈ ದೇಶದಲ್ಲಿ ಅರಮನೆಯನ್ನು ಆಶ್ರಯಿಸ್ತಾ ಸುಖವಾಗಿ ಬದುಕ್ತಿರೋರಿದ್ದಾರೆ. ಈ ದೇಶದಲ್ಲಿ 3000 ವರ್ಷಗಳಿಂದ ಅರಮನೆಗೆ ಸೇವೆ ಮಾಡಿಕೊಂಡು ಗುಡಿಸಲುಗಳು ಇಲ್ದಿರ ಭಿಕಾರಿಗಳಾಗಿ ಬದುಕಿರೋರಿದ್ದೀವಿ. ಸಂವಿಧಾನ ಬಂದ ಮೇಲೆ ಭಿಕಾರಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಇಬ್ಬರೂ ಒಂದೇ ಅಂತ ಸಂವಿಧಾನ ಹೇಳುತ್ತೆ. ನಾವಿಬ್ಬರು ಒಂದೇ ಅಂತ ಹೇಳಿದ ಮೇಲೆ, ಆ ಸಂವಿಧಾನದ ಆಶಯವಾಗಿ ನೀವು ನಡ್ಕೊಳ್ತೀರಾ ಅಂತ ಹೇಳಿದ ಮೇಲೆ, ಈ ದೇಶದ ಸಂಪತ್ತನ್ನ ಇಡೀ ದೇಶಕ್ಕೆ ಹಂಚ್ತೀವಿ ಅಂತ ಮಾಡಬಾರ್ದು. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಪಾಲು ಅಂತಂದ್ರೆ ಎಲ್ಲರೂ ಸಮಾನರು ಅಂತ ಅಲ್ಲ. ಯಾವ ದೇಶದಲ್ಲಿ ಮೇಲು ಕೀಳು ಅಂತಿರುತ್ತೋ ಅಲ್ಲಿ ಎಲ್ಲರೂ ಸಮ ಅಂತಂದ್ರೆ ಅದು ದೊಡ್ಡ ಅನ್ಯಾಯ. ಯಾಕಂದ್ರೆ ಅಸಮಾನತೆ ಇದೆ. ಹಳ್ಳಿನಲ್ಲಿರೋ ನಾವೆಲ್ಲರೂ ಒಂದೇ ಅಂತಂದ್ರೆ ಬಂಗ್ಲೆನಲ್ಲಿರೋರು, ಗುಡಿಸಲಲ್ಲಿರೋರು, ಗುಡಿಸಲು ಇಲ್ಲದೆ ಅಲಮಾರಿಗಳಾಗಿರೋರು, ಇವರೆಲ್ಲರೂ ಒಂದೇ ಅಲ್ಲ. ಹೀಗಾಗಿ ಮೀಸಲಾತಿ ಬೇಕು. ಯಾರು ಜಾತಿಯ ಆಧಾರದಲ್ಲಿ ಅದರಿಂದ ಸಂಪತ್ತು ಪಡೆದಿದ್ದಾರೆ, ಅವರ ಪ್ರತಿಭೆಯಿಂದ ಅಲ್ಲ. ಅವ್ರಿಗೆ 100 ಎಕರೆ ಜಮೀನಿತ್ತು, ಬ್ರಿಟಿಷರು ಬಂದ್ಬಿಟ್ಟು ಅವ್ರನ್ನೇ ಲ್ಯಾಂಡ್ ಲಾರ್ಡ್ಗಳು ಮಾಡಿದ್ರು, ಭೂಸ್ವಾಮಿಗಳು ಮಾಡಿದ್ರು. ಅವ್ರಿಗೆ ಸ್ವಾತಂತ್ರ್ಯ ಬಂದವರು ಒಂದಷ್ಟು ಜಮೀನು ಕಿತ್ಕೊಂಡ್ರು ಕೂಡ ಅವ್ರಿಗಿದ್ದಂತ ಅವ್ರ ಜಾತಿಯ ಕಾರಣಕ್ಕೆ ಜಮೀನಿತ್ತು. ಜಮೀನಿದ್ದ ಕಾರಣಕ್ಕೆ ಅವ್ರ ಮಕ್ಕಳು ಇಂಜಿನಿಯರ್ಗಳು, ಡಾಕ್ಟರ್ಗಳು ಆದ್ರು. ಜಾತಿಯ ಕಾರಣಕ್ಕೆ ಈ ದೇಶ ಕೆಲವರಿಗೆ ಎಲ್ಲವನ್ನು ಕೊಡುತ್ತೆ, ಜಾತಿಯ ಕಾರಣಕ್ಕೆ ಈ ದೇಶ ಎಲ್ಲರಿಗೆ ಎಲ್ಲವನ್ನು ನಿರಾಕರಿಸುತ್ತೆ. ಆದ್ದರಿಂದ ಯಾರಿಗೆ ಏನು ಇಲ್ವೋ ಅವ್ರಿಗೆ ಮೊದಲು ಕೊಡಿ ಅನ್ನೋದು ಮೀಸಲಾತಿ. ಹೀಗಾಗಿ ಬಂಗ್ಲೆಗಳು ಬೇರೆ, ಗುಡಿಸಲುಗಳು ಬೇರೆ. ಗುಡಿಸಲುಗಳಿಗೆ ಮೊದಲ ಆದ್ಯತೆ ಎನ್ನುವಂಥದ್ದು ಮೀಸಲಾತಿ. ಆದರೆ ಗುಡಿಸಲು ಇಲ್ಲದಿರೋರಿದಾರಲ್ಲ, ಗುಡಿಸಲೋರ್ಗೆ ಕೊಟ್ಟಾಗ ಅದರಲ್ಲಿ
ಗುಡಿಸಲೇ ಇಲ್ಲದವ್ರಿಗೆ ಮೊದಲ ಆದ್ಯತೆ ಅಂದ್ರೆ ಅಲಮಾರಿಗಳಿಗೆ ಮೊದಲ ಆದ್ಯತೆ ಕೊಡಬೇಕು. ಇದು ಒಳ ಮೀಸಲಾತಿ. ಮೀಸಲಾತಿ ಯಾಕೆ ಬೇಕೋ ಒಳ ಮೀಸಲಾತಿಯೂ ಅದಕ್ಕೆ ಬೇಕು. ಒಳ ಮೀಸಲಾತಿ ಯಾರು ಅದರಲ್ಲಿ ದಟ್ಟದರಿದ್ದಾರೋ, ಪಟ್ಟ ಕಡೆಯಲ್ಲಿದ್ದಾರೋ ಅವ್ರಿಗೆ ಮೊದಲು ಕೊಡ್ಲಿಲ್ಲ ಅಂತಂದ್ರೆ ಮೀಸಲಾತಿ ಬೇಕು ಅನ್ನೋದಕ್ಕೆ, ಅನ್ಯಾಯ ಆಗ್ತಿದೆ ಅನ್ನೋದಕ್ಕೆ ನಮ್ಗೆ ಯಾರಿಗೂ ನೈತಿಕ ಅರ್ಹತೆ ಇರೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ಸುಮಾರಷ್ಟು ದಿವಸ ನಡೀತು. ಮೊದಲು ಮೀಸಲಾತಿನೇ ಬೇಡ ಅಂದ್ರು ಸಂವಿಧಾನದಲ್ಲಿ. ನಮ್ಮ ಮೂಲ ಸಂವಿಧಾನದಲ್ಲಿ ಮೀಸಲಾತಿ ಇರಲಿಲ್ಲ. ಫಸ್ಟ್ ಮೊದಲನೇ ಆ ಮೀಸಲಾತಿ ಇಲ್ಲ ಅಂತ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಮೀಸಲಾತಿ ಕೊಡಬಾರ್ದು ಅಂತ ಹೇಳ್ತು. ಆಗ ಅಂಬೇಡ್ಕರ್ ಇದ್ದ ಕಾಲದಲ್ಲೇ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರು. 15/4 16/4 ತಿದ್ದುಪಡಿ ಮಾಡಿ ಮೀಸಲಾತಿ ಕೊಡಬೇಕು. ಈ ಪ್ರಭುತ್ವ ಅನ್ನೋದೇನಿದೆ, ಸರ್ಕಾರ ಅನ್ನೋದೇನಿದೆ, ಈ ಸರ್ಕಾರ ಎಲ್ಲರಿಗೂ ಸೇರಿರೋದು ಅಂತಂದ್ರೆ ಈ ದೇಶದಲ್ಲಿ ಬೇರೆ ಬೇರೆ ಜಾತಿ ಸಮುದಾಯದಲ್ಲಿರೋ ಎಲ್ಲರೂ ಸರ್ಕಾರದಲ್ಲಿ ಇರಬೇಕು. ಅದನ್ನೇ ಪ್ರಾತಿನಿಧ್ಯ ಅನ್ನೋದು. ಮೊದಲು ಸರ್ಕಾರ ಅಂದ್ರೆ ಬ್ರಾಹ್ಮಣರು ಮೇಲ್ಜಾತಿಗಳದು. ಸ್ವಾತಂತ್ರ್ಯ ಸಂವಿಧಾನ ಬಂದ್ಮೇಲೂ ಕೂಡ ಮೇಲ್ಜಾತಿಗಳದೇ ಆದ್ರೆ ಅದಕ್ಕೆ ಸ್ವಾತಂತ್ರ್ಯ ಅಂತ ಯಾಕೆ ಬರೀಬೇಕು? ಅದಕ್ಕಾಗಿ ಮೀಸಲಾತಿ ಸರ್ಕಾರ ಎಲ್ಲರಿಗೂ, ಆಫ್ ದ ಪೀಪಲ್ ಅಂತ ನಾವು ಹೇಳ್ತೀವಲ್ಲ. ಪ್ರಜಾತಂತ್ರ ಅಂದ್ರೆ ಏನು ಅಂದ್ರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ ಅಂತಂದ್ರೆ ಪ್ರಜೆಗಳಿಂದ ಅಂದ್ರೆ ಯಾರು? ಎಲ್ಲ ಜಾತಿ ಸಮುದಾಯಗಳಿಂದ ಪ್ರಜೆಗಳು, ಅವರಿಂದ ಸರ್ಕಾರ ಆಗಬೇಕು. ಅದಕ್ಕಾಗಿ ಮೀಸಲಾತಿಯನ್ನ ಮಾಡಿದ್ರು. ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು. ಅದಾದ ನಂತರದಲ್ಲಿ ಬಂಗಲೆಗಳಿಂದ ಒಂದಷ್ಟು, ಈಗಲೂ ಕೂಡ ಬಂಗಲೆಗಳೇ ನಮ್ಮ ದೇಶವನ್ನು ಆಳ್ತಿರೋದು. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಶೋಷಕ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರುವಂತಹ ನಾನು ಆ ಒಂದು ತಪ್ಪೊಪ್ಪಿಗೆಯನ್ನು ನಿಮ್ಮ ಮುಂದೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಮಾತಿಗೆ ನೈತಿಕತೆ ಇಲ್ಲ. ಅದೆಷ್ಟೇ ಹೇಳಿದ್ರು ಕೂಡ ಮೀಸಲಾತಿ ಅಂತೇಳಿ ಇವತ್ತಿಗೂ ಕೂಡ ಈ ದೇಶ ಬಂಗಲೆಗಳದು, ಇವತ್ತಿಗೂ ಕೂಡ ಈ ದೇಶ ಮೇಲ್ಜಾತಿಗಳದೆ. ಪರಿಶಿಷ್ಟ ಸಮುದಾಯದ 101 ಜಾತಿಗಳಿಗೂ ಕೂಡ ಸಿಗ್ತಿರೋದು ಬಹಳ ಕಡಿಮೆ. 100 ರೂಪಾಯಿನಲ್ಲಿ 18 ರೂಪಾಯಿ ಅಂತ ಎತ್ತಿಟ್ರು ಕೂಡ ಅದು ಸಿಗ್ತಿರೋದು 10 ರೂಪಾಯಿಗಿಂತ ಕಡಿಮೆ. ಹೀಗಾಗಿ ಮೊದಲು ಬಲಿಷ್ಠ ಜಾತಿಗಳು, ಇದುವರೆಗೆ ಆಳ್ಕೊಂಬಂದಿರೋ ಜಾತಿಗಳು ಮನುಷ್ಯತ್ವ ಇದ್ರೆ ಈ 18 ರೂಪಾಯಿನಲ್ಲಿ ನಮಗೊಂದು ಪೈಸನೂ ಬೇಡ, 100 ರೂಪಾಯಿಯೂ ಕೂಡ ಮೊದಲ ಏನು ಇಲ್ದಿರೋರಿಗೆ ಸಿಗ್ಲಿ ಅಂತ ಕೇಳಬೇಕು. ಇನ್ನು 18 ರೂಪಾಯಿ ಏನು ಕೊಡ್ತಾರೆ, ಆ 18 ರೂಪಾಯಿನಲ್ಲಿ 101 ಜಾತಿಗಳು ನಾವು ಅದನ್ನ ಹಂಚ್ಕೋಬೇಕು. ಏನಾಗ್ತಾ ಇದೆ, ಆ 18 ರೂಪಾಯಿ ಅನ್ನೋದು ದಿನೇ 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 10 ರೂಪಾಯಿಗಿಳಿತು, 5 ರೂಪಾಯಿಗಿಳಿತು. ಸರ್ಕಾರದಲ್ಲಿ ನಾವೆಲ್ಲ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಕೇಳ್ತೀವಿ. 11 ಲಕ್ಷ ಸ್ಯಾಂಕ್ಷನ್ಡ್ ಉದ್ಯೋಗಗಳಿದ್ದಾವೆ. 5 ಲಕ್ಷ ಬ್ಯಾಕ್ಲಾಗ್ ಆಗಿದೆ. ಬರೀ 7.5 ಲಕ್ಷ ಉದ್ಯೋಗಗಳಿದ್ದಾವೆ. ಅದು ಕೂಡ ಬರೀ 5.5 ಲಕ್ಷ ಅಂತ ಹೇಳಲಾಗುತ್ತೆ. ಅದರಲ್ಲಿ ದಲಿತರಿಗೆ ಸಿಗಬೇಕಾಗಿರೋದು 1,99,000, ಸಿಕ್ಕಿರೋ ಬರೀ 1,41,000. 1,41,000 ನಾವಿರೋದೆಷ್ಟು? 1,07,00,000. ಉದ್ಯೋಗ ಎಷ್ಟು? 1,41,000. 1% ಇಲ್ಲ. 1% ಇಲ್ಲ ಉದ್ಯೋಗ. ಯಾಕೆ 1% ಇಲ್ಲ? ಎಲ್ಲ ಕಾಂಟ್ರಾಕ್ಟ್ ಕೊಡಿ, ಎಲ್ಲ ಪ್ರೈವೇಟೈಸ್ ಮಾಡಿ. ಸರ್ಕಾರನೇ ಇರಬಾರ್ದು. ಸರ್ಕಾರ ಅಂದ್ರೆ ಬರೀ ಪೊಲೀಸ್ ಮಾತ್ರ ಇಟ್ಕೋಬೇಕು ಅಂತ ನಡೀತಾ ಇದೆ. ಇಂಥ ಪಾಲು ಕಡಿಮೆ ಆಗ್ತಿರೋ ಹೊತ್ತಿನಲ್ಲಿ ಇದುವರೆ ತನಕ ನಾಗಮೋಹನ್ ದಾಸ್ ಆಯೋಗ ಹೇಳುತ್ತೆ, ಈ 59 ಅಲೆಮಾರಿ ಜಾತಿಗಳಲ್ಲಿ 25 ಜಾತಿಗಳಲ್ಲಿ ಒಬ್ಬ ಇಂಜಿನಿಯರ್ ಇಲ್ಲ. 25 ಜಾತಿಗಳಲ್ಲಿ ಒಬ್ಬ ಇಂಜಿನಿಯರ್ ಇಲ್ಲ. 34 ಜಾತಿಗಳಲ್ಲಿ ಒಬ್ಬ PhD ಇಲ್ಲ. 14 ಜಾತಿಗಳಲ್ಲಿ ಒಬ್ಬ MA ಇಲ್ಲ. 14 ಜಾತಿಗಳಲ್ಲಿ MBBS ಇಲ್ಲ. 25 ಜಾತಿಗಳಲ್ಲಿ ಒಬ್ಬ ಪಂಚಾಯಿತಿ ಮೆಂಬರ್ ಇಲ್ಲ. ಹಂಗಾದ್ರೆ ಈ ದೇಶ ನಮ್ಮದು ಅಂತ ಹೆಂಗಾಗುತ್ತೆ? ಹೀಗಾಗಿ ಮೀಸಲಾತಿಯ ಒಳಗೂ ಕೂಡ ಯಾರಿಗೆ ಇನ್ನೂ ಏನೂ ಸಿಕ್ಕಿಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಒಂದು ಗುಂಪು ಮಾಡಿ ಒಳ ಮೀಸಲಾತಿ ಕೊಡಿ ಅಂತ ಸುಪ್ರೀಂ ಕೋರ್ಟು ಸುಮಾರು ಬ್ಯಾಟಲ್ ನಡೀತದಕ್ಕೆ. 2004ರಲ್ಲಿ ಕೊಡಲೇಬಾರ್ದು ಅಂತ ಇದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು. ಅದನ್ನ ಎಲ್ಲರೂ ನಮಗೆ ತಲೆಟೋಪಿ ಹಾಕಿದ್ರು. ಉದಾಹರಣೆಗೆ ಸದಾಶಿವ ಆಯೋಗ ವರದಿ ಬಂದಾಗ ಎಲ್ಲ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ ಎಲ್ಲರೂ ಕೂಡ ಸದಾಶಿವ ಆಯೋಗ ನಾವು ಜಾರಿಗೆ ತರ್ತೀವಿ ಅಂತ ಹೇಳಕ್ ಶುರು ಮಾಡಿದ್ರು. ಸದಾಶಿವ ಆಯೋಗ ವರದಿ ಕೊಟ್ಟಿದ್ದು 2012ಕ್ಕೆ. 2004ಕ್ಕಾಗಲೇ ಸುಪ್ರೀಂ ಕೋರ್ಟ್ನ 5 ಜನರ ಬೆಂಚು ಒಳ ಮೀಸಲಾತಿ ಮಾಡಬಾರ್ದು ಅಂತ ಆದೇಶ ಕೊಟ್ಟಿದೆ. ಪೈಪಾಟಿನಲ್ಲಿ ಎಲ್ಲರೂ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ನಮಗೆ ತಲೆಗೆ ಟೋಪಿ ಹಾಕಿದ್ರು. ಅದನ್ನ 7 ಜನರ ಬೆಂಚ್ಗಾದ್ರೂ ಹೋಗ್ಬಿಟ್ಟು ಅದು ರದ್ದಾಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ತಿದ್ದುಪಡಿ ಆದ್ರೂ ಆಗಬೇಕಾಗಿತ್ತು. ನಿಮಗೆ ಗೊತ್ತಿದೆ 2019ರಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ
ಈ ದೇಶದಲ್ಲಿ ಯಾರು ಸಕಲ ಸಂಪತ್ತನ್ನ ಅನುಭವಿಸ್ಕೊಂತಾ ಬರ್ತಿದ್ರು ಆ ಮೇಲ್ಜಾತಿ ಬಡವರಿಗಲ್ಲ, ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಅವ್ರಿಗೆ ಮೀಸಲಾತಿ ಕೊಟ್ಟರು. EWS ಅಂತೇಳಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಯಾವ ಪಕ್ಷಗಳು ವಿರೋಧ ಮಾಡಲಿಲ್ಲ, ಎಲ್ಲ ಬರೀ ಯಾವ ಕೇಳೇ ಇರಲಿಲ್ಲ. ಒಂದು ತಿಂಗಳಲ್ಲೆಲ್ಲ ಮುಗಿದೋಯ್ತು. 2012ರಿಂದ ಅದೇ ರೀತಿಯಾದಂತ ಒಂದು ಸಂವಿಧಾನ ತಿದ್ದುಪಡಿ ಆಗಿದ್ದಿದ್ರೆ 2012ರಿಂದ 2012ರಿಂದ ಆಚೆಗೆ 2014 ತನಕ UPA ಸರ್ಕಾರ ಇತ್ತು. 2014ರಿಂದ ಇದುವರೆಗೂ ಕೂಡ ಬಿಜೆಪಿ ಸರ್ಕಾರ ಇದೆ. ಇದೇ EWS ತಿದ್ದುಪಡಿಯನ್ನ ಒಳ ಮೀಸಲಾತಿಗೆ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಿಕ್ತಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ 7 ಜನರ ಬೆಂಚು 2024 ಆಗಸ್ಟ್ 1ಕ್ಕೆ ತಿದ್ದುಪಡಿ ನೀವು ಮಾಡ್ಕೋಬಹುದು ಒಳ ಮೀಸಲಾತಿ ಅಂತ ಹೇಳಿದ್ರೆ 1 ವರ್ಷ ಸತಾಯಿಸ್ತು ಕರ್ನಾಟಕ ಸರ್ಕಾರ. 1 ವರ್ಷ ಆದಮೇಲೆ ಅದಕ್ಕೊಂದು ನಾಗಮೋಹನ್ ದಾಸ್ ಆಯೋಗ, ಅದಕ್ಕೊಂದು 150 ಕೋಟಿ ರೂಪಾಯಿ ಖರ್ಚು, ಅದರ ಸಮೀಕ್ಷೆ ಅದೆಲ್ಲ ಆಗಿ ವೈಜ್ಞಾನಿಕವಾಗಿ ವರದಿಯ ಕೊಟ್ರೆ ಯಾವುದೇ ರೀತಿಯಾದಂತ ತಾಳ ತಮಟೆ ಇಲ್ದಿರ ಅತ್ಯಂತ ಹೇಳ್ತಾರೆ ನಾಗಮೋಹನ್ ದಾಸ್ ಆಯೋಗ, ಗ್ರೂಪ್ ಎ ನಲ್ಲಿರುವ 59 ಜಾತಿಗಳು ಅತ್ಯಂತ ಹಿಂದುಳಿದವರು, ಎಲ್ಲ ಅಲೆಮಾರು ಜಾತಿಗಳು ಸೇರಿ. ಹಿಂದುಳಿದವರು ಅಂದ್ರೇನು? ಇದುವರೆ ತನಕ ಇಡೀ 59 ಜಾತಿಗಳಲ್ಲಿ ಸರ್ಕಾರದಲ್ಲಿರೋದು ಕೇವಲ 2220 ಜನ ಅಂತ. ಉಳಿದಂತೆ ಏನು ಗ್ರೂಪ್ ಡಿಗೆ ಸೇರಿಸಲಾಗಿದೆ, ಗ್ರೂಪ್ ಡಿ ನಲ್ಲಿ ಈಗಾಗಲೇ 36,000 ಜನ ಇದ್ದಾರೆ. ಬರೀ 2,000 ಜನ ಸರ್ಕಾರಿ ಉದ್ಯೋಗಗಳಿರೋರು 36,000 ಜನ ಇರೋರ ಜೊತೆ ಕಾಂಪಿಟೇಷನ್ ಮಾಡಬೇಕು. ಅದೆಲ್ಲ ಬಿಡಿ, ಉದ್ಯೋಗ ದೂರದ ಮಾತಾಯ್ತು. ವಸತಿ ಶಾಲೆ, ಸರ್ಕಾರಿ ವಸತಿ ಶಾಲೆಗಳಲ್ಲಿ ಇದುವರೆ ತನಕ ಯಾರು ಈ ಅಲೆಮಾರಿ ಜಾತಿಗಳಲ್ಲಿ ಇದ್ದಾರೆ ಇರೋರು ಕೇವಲ 19,000 ಅಂತ. 19,000 ಇದಾರೆ ಇವು ನನಗೆ ಗೊತ್ತಿಲ್ಲ. ಆದ್ರೆ ಯಾವ ಗ್ರೂಪ್ ಡಿಗೆ ಸೇರಿಸಿದ್ದಾರೆ ಅದರಲ್ಲಿ 1,40,000 ಜನ ಇದ್ದಾರೆ. ಈಗ ಒಂದು ಹಳ್ಳಿನಲ್ಲಿ ಒಂದು ಹಾಸ್ಟೆಲ್ ಸ್ಯಾಂಕ್ಷನ್ ಆಯ್ತು, ಗ್ರೂಪ್ ಎ ನಲ್ಲಿ ಇದ್ದವರೆಲ್ಲ ತಗೊಂಡು ಗ್ರೂಪ್ ಡಿಗೆ ಹಾಕಿದ್ರಿ. ಕನಿಷ್ಠ ಗ್ರೂಪ್ ಎ ಅಂತ ಪ್ರತ್ಯೇಕ ರಿಸರ್ವೇಶನ್ ಇದ್ರೆ 1% ಅಂದ್ರೆ 1,000 ಜನ ಇದ್ದಿದ್ರೆ ನಮ್ಗೊಂದು 100 ಆದ್ರೂ. ಈಗೇನಾಗುತ್ತೆ, ಗ್ರೂಪ್ ಡಿ ನಲ್ಲಿ ಈಗಾಗಲೇ ಶಾಲೆಗೆ ಹೋಗೋ ಜನ ಜಾಸ್ತಿ ಇರೋ ಅವರು ಕೂಡ ಅತ್ಯಂತ ಬಲಿಷ್ಠ ಜಾತಿಗಳಷ್ಟು ಬೆಳೆದ್ಬಿಟ್ಟಿದ್ದಾರೆ ಅಂತಲ್ಲ ಅರ್ಥ. ಆದ್ರೆ ಇವೆರಡನ್ನೂ ಸೇರಿಸಿದ್ರೆ ಏನಾಗುತ್ತೆ, ಏನು 2,220 ಜನ ಸರ್ಕಾರಿ ಉದ್ಯೋಗಗಳಿದ್ರು ಅಥವಾ ಏನೊಂದು 100 ಜನ ಹಾಸ್ಟೆಲ್ ಅಲ್ಲಿ ಇರ್ತಿದ್ರು ಅವ್ರಿಗೂ ಇನ್ನು ಮುಂದೆ ಸಿಗಲ್ಲ. ಇದು ಅತ್ಯಂತ ಅನ್ಯಾಯ. ಈ ಅನ್ಯಾಯದ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ನಿಮಗೆ ಅಂತಃಕರಣ ಇದೆಯಾ, ಮನಸ್ಸಿದೆಯಾ? ಆ ಪ್ರಶ್ನೆಗಳನ್ನ ನೀವು ವ್ಯಕ್ತಿಯಾಗಿ ಅಲ್ಲಿ ಕೂತಿಲ್ಲ, ನೀವು ಮುಖ್ಯಮಂತ್ರಿ. ಜನ ವೋಟ್ ಹಾಕಿದ್ದಾರೆ ಅಂತಂದ್ರೆ ನೀವು ಸಂವಿಧಾನದ ಪ್ರಕಾರ ನಡಿಬೇಕು. ಸುಪ್ರೀಂ ಕೋರ್ಟ್ ಒಂದು ಮಾನದಂಡವನ್ನು ನಿಗದಿ ಮಾಡಿದೆ. ನೀವು ಅತ್ಯಂತ ಹಿಂದುಳಿದವರನ್ನ, ಅತ್ಯಂತ ಮುಂದುವರೆದು ಪರಿಶಿಷ್ಟರಲ್ಲೇ ಅತ್ಯಂತ ಮುಂದಿದವರ ಜೊತೆ ಏನ್ ಸೇರಿಸಿದಿರಿ, ಇದು ಅನ್ಯಾಯ, ಇದು ಸಂವಿಧಾನ ಬಾಹಿರ, ಇದು ಕಾನೂನು ಬಾಹಿರ. ಇದು ಕೋರ್ಟ್ಗೆ ಹೋದ್ರೆ ನಿಲ್ಲಲ್ಲ. ಆದ್ರೆ ಅಲೆಮಾರಿ ಅಣ್ಣ ತಮ್ಮಂದ್ರು ಈಗೇನು ಹೊಲೆಯ ಮಾದಿಗರು ಒಳ ಮೀಸಲಾತಿಗೆ ಇಷ್ಟು 35 ವರ್ಷ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಕಷ್ಟ ಆಗಬಾರದು ಅನ್ನೋ ದೊಡ್ಡ ಮನಸ್ಸಿನಿಂದಾಗಿ ಅದನ್ನ ಹೊಟ್ಟೆಗೆ ಹಾಕೊಳ್ತಿದ್ದಾರೆ. ಇಲ್ಲ ಅಂದ್ರೆ ಈ ಅನ್ಯಾಯ ಕೋರ್ಟಿನಲ್ಲಿ ನಿಲ್ಲಲ್ಲ. ಶಾಶ್ವತವಾಗಿ ನೀವು ಮಾಡಿರೋ ಅನ್ಯಾಯಕ್ಕೆ ಜನ ಬೇರೆ ಬೇರೆ ರೀತಿಯಲ್ಲಿ ಪಾಠ ಕಲಿಸ್ತಾರೆ. ನಿಮಗೆ ಅಂತಃಕರಣ ಇದ್ದರೆ, ವೈಯಕ್ತಿಕವಾಗಿ ನೀವು ಒಳ್ಳೆಯವರಾಗಿದ್ದರೆ ಅದು ನಿಮ್ಮ ಒಳ್ಳೆತನ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಂವಿಧಾನದ ಪ್ರಕಾರ ಕೆಲಸ ಮಾಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸುಪ್ರೀಂ ಕೋರ್ಟ್ನ ಆದೇಶದ ಮಾನದಂಡವನ್ನ ನೀವು ನಿರ್ವಹಣೆ ಮಾಡಿ. ಅಲೆಮಾರಿಗಳಿಗೆ 1% ಪ್ರತ್ಯೇಕ ಮೀಸಲಾತಿಯನ್ನ ಕೊಡಿ. ಹಾಗೂ ಪ್ರತ್ಯೇಕ ಮೀಸಲಾತಿಯನ್ನ ಕೊಡಲೇಬೇಕು. ಇನ್ನು 2 ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬರೀ ಪ್ರತ್ಯೇಕ ಮೀಸಲಾತಿ ಕೊಟ್ಟರೆ ಮುಗಿಯೋದಿಲ್ಲ ಸ್ನೇಹಿತರೆ. 1,41,000 ಉದ್ಯೋಗ ನಮ್ಗೆ ಯಾವಾಗ ಸಿಗುತ್ತೆ? 17% ರಿಸರ್ವೇಶನ್ ಅಂತ ಆದಾಗ. ಈಗಾಗಲೇ 17% ರಿಸರ್ವೇಶನ್ KAT ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ರದ್ದು ಮಾಡಿದೆ. ಸುಪ್ರೀಂ ಕೋರ್ಟ್ 50ಕ್ಕಿಂತ ಮೀಸಲಾತಿ ಕೊಡಬಾರ್ದು SC STಗಳಿಗೆ OBCಗಳಿಗೆ ಅಂತ ಹೇಳಿದ್ದಾರೆ. ಅದು ಅಸಂವಿಧಾನಿಕ. ನಾವೆಲ್ಲ 101 ಜಾತಿಗಳು, ಎಲ್ಲ OBCಗಳು ಒಟ್ಟುಗೂಡಿ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಇಷ್ಟಾಗಿ ಸಿಕ್ಕಿಬಿಡುತ್ತೆ ಅಂತ ಇಟ್ಕೊಂಡ್ರೆ 1,41,000 ಎಷ್ಟು ಜನಕ್ಕೆ ಸಿಗುತ್ತೆ? ಈ 1,41,000 ನಿಧಾನಕ್ಕೆ ಸರ್ಕಾರ 1,80,000 ಇಳಿಸುತ್ತೆ. ಯಾಕಂದ್ರೆ ಸರ್ಕಾರಿ ಉದ್ಯೋಗಗಳನ್ನೆಲ್ಲ ರದ್ದು ಮಾಡ್ತಿದ್ದಾರೆ. ರದ್ದು ಮಾಡಿ ಸಿಗೋ ಹಣನ ಅಂದಾನಿ
ಅಂಬಾನಿ ಅಂತೆಲ್ಲ ಇದಾರಲ್ಲ ಅವ್ರಿಗೂ ಕೊಡಬೇಕು ಅಂತಿದ್ದಾರೆ. ಇದ್ರ ವಿರುದ್ಧನೂ ಹೋರಾಟ ಮಾಡಬೇಕು. ಕೊನೆಯದಾಗಿ ಒಂದು ಮನವಿ ಮಾಡ್ತೀನಿ. ನಾನಾಗಲೇ ಹೇಳಿದಾಗೆ 1,07,00,000 ಜನ ಪರಿಶಿಷ್ಟ ಜಾತಿಗಳು. ಸರ್ಕಾರಿ ಉದ್ಯೋಗ ಕೇವಲ 1,41,000. ಅದು ಬೇಕೇ ಬೇಕು. ಅದು 1% ಜನರ ಸಾಮಾಜಿಕ ನ್ಯಾಯ. ಉಳಿದ 99% ಜನರ ಸಾಮಾಜಿಕ ನ್ಯಾಯ ಏನು? ಇಲ್ಲಿರೋರೆಲ್ಲರಿಗೂ ಉದ್ಯೋಗ ಕೊಡೋದ್ರಿಂದ ಉದ್ಯೋಗದ ಅರ್ಹತೆ ಇರೋದಿಲ್ಲ. ಇವ್ರಿಗೆ ಬೇರೆ ಭೂಮಿ ಬೇಕು. ಅಲೆಮಾರಿ ಅಂತ ಕರೆಸ್ಕೊಳ್ಳೋದೆ 79 ವರ್ಷ ಆದಮೇಲೆ ನೆಲೆ ಇಲ್ಲದೆ ಅಲೆಮಾರಿಗಳಿಗಾಗಿ ಬೀದಿನಲ್ಲಿ ಭಿಕ್ಷೆ ಎತ್ಕೊಂಡು ಬಣ್ಣದ ವೇಷ ಕಟ್ತೀನಿ ಅಂತಂದ್ರೆ ಸರ್ಕಾರ ಸಂವಿಧಾನ ವಿರೋಧಿಯಾಗಿದೆ ಅಂತ ಅರ್ಥ. ಭೂಮಿ ಕೊಡಬೇಕು, ಸಂಪತ್ತನ್ನ ಹಂಚಿಕೆ ಮಾಡಬೇಕು. ಆಗ ಮಾತ್ರ ನಾವೆಲ್ಲರೂ ಘನತೆಯಿಂದ ಬದುಕೋದಕ್ಕೆ ಸಾಧ್ಯ. ಸಂವಿಧಾನದ ಪೀಠಿಕೆ ನಾವೇನು ಓದಿದ್ವಿ, ಘನತೆಯಿಂದ ಬದುಕುವ ಹಕ್ಕು ಆಗ ಮಾತ್ರ ನಮಗೆ ಸಿಗುತ್ತೆ. ಅಂತ ಬೃಹತ್ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ನಮ್ಮೊಳಗಿರುವ ಅಣ್ಣ ತಮ್ಮಂದರ ಜಗಳವನ್ನ, ಅಣ್ಣ ತಮ್ಮಂದರ ವಿಚಾರಗಳ ಕೊರತೆಯನ್ನ ನಾವು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಇಂಥ ದೊಡ್ಡ ಸಮರಕ್ಕೂ ನಾವು ಸಿದ್ಧವಾಗೋಣ. ಅದಕ್ಕೆ ಮೊದಲನೇ ಕಡ್ಡಾಯದ ಹೆಜ್ಜೆ ಸಿದ್ದರಾಮಯ್ಯನವರೇ, ಕಡ್ಡಾಯವಾಗಿ ನೀವು 1% ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಕ್ಕೆ ಒದಗಿಸಲೇಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.